ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಲಾಂಗ್ ಗೌನನ್ನು, ನೆಟ್ಟೆಡ್ ಲಾಂಗ್ ಗೌನನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಇದನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಡ್ಕೋಬೇಕು ಅನ್ನೋದು ಎರಡನ್ನೂ ಕೂಡ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡೋಣ. ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ 4 ಫೋಲ್ಡಲ್ಲಿ ಈ ರೀತಿ ಹಾಕ್ಕೊಂಡು ಕೆಳಗಡೆ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು. ನಂತರ ಬಾಡಿ ಪಾರ್ಟ್ ಲೆಂತ್ ಒಂದು 13 ಇಂಚಸ್ ಇಡ್ತಾ ಇದ್ದೀನಿ. ಮೇಲೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಕೊಳ್ಳಿ. ಬಾಡಿ ಪಾರ್ಟ್ ಲೆಂತ್ ಅನ್ನೋದು ನಿಮಗೆ ಬಿಟ್ಟಿದ್ದು, ನೀವು ಸ್ವಲ್ಪ ಕಡಿಮೆ ಕೂಡ ಮಾಡ್ಕೋಬೋದು, ಜಾಸ್ತಿ ಕೂಡ ಮಾಡ್ಕೋಬೋದು. ಮಗು ಎಷ್ಟು ಲೆಂತ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿವತ್ತು ಸ್ಟಿಚಿಂಗ್ ಮಾಡ್ತಾ ಇರೋದು 32 ಇಂಚು ಎದೆ ಸುತ್ತಳತೆ ಇರೋ ಅಂಥದ್ದು. ಹಾರ್ಬೋಲ್ ಮತ್ತು ಶೋಲ್ಡರ್ ಎರಡೂ ಕೂಡ 5 ಇಂಚು ಇಡ್ತಾ ಇದ್ದೀನಿ. ಈ ರೀತಿ ಮಾರ್ಕ್ಗಳನ್ನ ಹಾಕ್ಕೊಳ್ಳಿ. 8 ಇಂಚಿಗೆ ಎದೆ ಸುತ್ತಳತೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಇಂಚು ಕಡಿಮೆ ಮಾಡಿ ಸೊಂಟದ ಸುತ್ತಳತೆಗೆ 7 ಇಂಚು ಇಡ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ 1-2 ಇಂಚ್ವರೆಗೂ ಹಾಕ್ಕೊಳ್ಳಿ. ಎದೆ ಸುತ್ತಳತೆ ಬಂದುಬಿಟ್ಟು 32 ಇಂಚಿದೆ. ತುಂಬ ಜನ ಕೇಳ್ತಾ ಇರ್ತಾರೆ, ಎಷ್ಟು ವರ್ಷ ಮಕ್ಕಳಿಗೆ ಎಷ್ಟು ವರ್ಷ ತಗೋಬೇಕು ಅಂತ. ಬಾಡಿ ಸೈಜ್ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ, ವಯಸ್ಸು ಮೇಲೆ. ಇದಕ್ಕಿಂತ ತುಂಬ ತೀರಾ ಚಿಕ್ಕ ಮಕ್ಕಳದಾದರೆ ಮಾತ್ರ ನಾವು ವಯಸ್ಸು ಮೇಲೆ ತಗೊತೀವಿ, ಒಂದು 5-6 ವರ್ಷ ಮಕ್ಕಳವರೆಗೂ. ಕೆಲವು ಮಕ್ಕಳು ದಪ್ಪ ಇರ್ತಾರೆ, ಕೆಲವು ಮಕ್ಕಳು ಸಣ್ಣ ಇರ್ತಾರಲ್ವ. ಹಾಗಾಗಿ ಬಾಡಿ ಮೆಜರ್ಮೆಂಟ್ ಎಷ್ಟಿದೆ ಅನ್ನೋದನ್ನು ನಾವು ತಗೋಬೇಕು. ಎದೆ ಸುತ್ತಳತೆ ತಗೊಂಡ್ರೆ ಇಷ್ಟು ಸೈಜ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗಿಲ್ಲಿ 2.5 ಇಂಚಷ್ಟು ಶೋಲ್ಡರ್ ಇಡ್ತಾ ಇದ್ದೀನಿ. ನೆಕ್ ಅನ್ನೋದು 2.5 ಅಷ್ಟು ಬಿಡ್ತಾ ಇದ್ದೀನಿ. ಈಗ ನೆಕ್ ಲೆಂತನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು, ನಾನು ಶೋಲ್ಡರ್ 2 ಇಂಚು ಮಾತ್ರ ಇಟ್ಟಿದ್ದೀನಿ, 3 ಇಂಚು ನೆಕ್ಕು ಬಿಡ್ತಿಟ್ಟಿದ್ದೀನಿ. ಶೋಲ್ಡರ್ ಸ್ಟ್ರಿಪ್ ಅನ್ನೋದು ತುಂಬ ಸಣ್ಣಗೆ ಬರೋ ಥರ ನಾನು ಇಡ್ತಾಯಿದ್ದೀನಿ. ಸ್ಲೀವ್ಲೆಸ್ ಕೂಡ ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಕೆಳಗಡೆ ಈ ರೀತಿ 1 ಇಂಚು ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು. ನಾನು ತುಂಬ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದೀನಿ. ಈಗ ಆ ಮಾರ್ಕಿಂಗ್ಸ್ಗೆ ಈ ರೀತಿ ನೀಟಾಗಿ ಕಟಿಂಗನ್ನು ಮಾಡಿಕೊಂಡು, ಈಗ ಇದಕ್ಕೆ ನಾವು ಸ್ಯಾಟಿನ್ ಲೈನಿಂಗನ್ನು, ನೆಟ್ಟೆಡ್ ಕ್ಲಾತ್ ಅಂದಮೇಲೆ ನಾವು ಸ್ಯಾಟಿನ್ ಲೈನಿಂಗನ್ನು ಕೂಡ ಕಟ್ ಮಾಡ್ಕೋಬೇಕು. ಕಂಪಲ್ಸರಿ ಸ್ಯಾಟಿನನ್ನು ಹಾಕಲೇಬೇಕಾಗತ್ತೆ. ನೆಕ್ಕು ನಮ್ಮ ಚಾಯ್ಸು, ನಾವು ಯಾವ ರೀತಿ ಬೇಕೋ ಆ ರೀತಿ ನೆಕ್ಕನ್ನು ಇಲ್ಲಿ ಡ್ರಾ ಮಾಡ್ಕೋಬೋದು. ಹಾರ್ಮೋಲಲ್ಲಿ ಫ್ರಂಟ್ ಪಾರ್ಟ್ಗೆ ಅರ್ಧ ಇಂಚು ಒಳಗಡೆಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಬ್ಯಾಕ್ ಸೈಡ್ ನೆಕ್ ಅನ್ನೋದು ಕೂಡ ನಿಮ್ಮ ಇಷ್ಟ, ನಿಮಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನು ಕೂಡ ನೀವು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಉದ್ದನೇ ಇಟ್ಕೊತಾ ಇದ್ದೀನಿ. ಥ್ರೆಡ್ಸನ್ನು ಕಟ್ಟೋದಕ್ಕೆ ಇಡೋಣಲೆ ಅಂತೇಳ್ಬಿಟ್ಟು ಡೋರಿ ಥರ, ಹಾಗಾಗಿ ಸ್ವಲ್ಪ ಉದ್ದ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿವರೆಗೂ ನಾನು ಹೀಗೆ ಉದ್ದನ ಇಟ್ಕೊತಾ ಇದ್ದೀನಿ. ನೀವು ಇನ್ನೂ ಕಡಿಮೆ ಕೂಡ ಮಾಡ್ಕೋಬೋದು, ಜಾಸ್ತಿ ಕೂಡ ಮಾಡ್ಕೋಬೋದು. ಜಾಸ್ತಿ ಅಂತಲೇ ನಾನು ಇಟ್ಟಿರೋದೇ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ, ಬೇಕು ಅಂದರೆ ಕಡಿಮೆ ಇಟ್ಕೋಬೋದು. ನಾನು 11 ಇಂಚು ಲೆಂತನ್ನು ಇಲ್ಲಿ ಇಟ್ಟಿದ್ದೀನಿ, ನೆಕ್ ಲೆಂತನ್ನು. ಈಗ ಇದಕ್ಕೆ ಸ್ಯಾಟಿನ್ ಲೈನಿಂಗನ್ನು ಈ ರೀತಿ ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. 2 ಪೀಸ್ಗೂ ಕೂಡ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ, ಇದು ಪಾಲಿಸ್ಟರ್ ಲೈನಿಂಗು, ಬಾಟಮನ್ನು ಕಟ್ ಮಾಡ್ಕೊಳ್ಳೋದಕ್ಕೆ. ನೋಡಿ, ಈ ರೀತಿ ಸ್ಯಾರಿನ ಯಾವ ರೀತಿ ಫೋಲ್ಡ್ ಮಾಡ್ತೀವೋ ಆ ರೀತಿ ಫೋಲ್ಡ್ ಮಾಡ್ಕೋಬೇಕು. ತುಂಬ ಸಲ ಕೇಳ್ತಾ ಇರ್ತೀರ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ತೋರಿಸಿ ಅಂತ. ಹೀಗೆ ಸ್ಯಾರಿನ ಫೋಲ್ಡ್ ಮಾಡ್ದಂಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಮೇಲೆ, ಈಗ ನೋಡಿ ಈ ರೀತಿ ಕ್ರಾಸಾಗಿ ನಾವು ಕ್ಲಾತನ್ನು ಫೋಲ್ಡ್ ಮಾಡ್ಕೋಬೇಕಾಗದು, ಕೋನ್ ಶೇಪ್ ಥರ ಬರುತ್ತೆ. ನಂತರ ನಾವು ಕಟ್ ಮಾಡ್ಕೊಂಡಿರೋಂಥ ಬಾಡಿ ಪಾರ್ಟು ಸೊಂಟದ ಸುತ್ತಳತೆ ವಿತ್ ಮಾರ್ಜಿನ್ ಎಲ್ಲ ಸೇರಿಸ್ಕೊಂಡು ನಾವು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿರ್ತೀವಲ್ಲ, ಹಾಗಾಗಿ ಒಂಚೂರು ಜಾಸ್ತಿ ಆಗುತ್ತೆ. ಅದೆಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. 7 ಇಂಚು ಪ್ಲಸ್ 2 ಇಂಚು ಮಾರ್ಜಿನ್ ಇಟ್ಟಿದ್ವಲ್ಲ, ಅದು ಸೇರಿ ನನಗೆ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿದ್ರಿಂದ 9.5 ಬಂತು. ಇಲ್ಲಿ 8 ಫೋಲ್ಡ್ ಇರೋದ್ರಿಂದ 9.5ನ ಮತ್ತೆ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ 4.25 ಬರುತ್ತೆ. ಅಷ್ಟಕ್ಕೆ ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕು ರೌಂಡಾಗಿ. ಈ 2 ಕಾರ್ನರ್ಸ್ ಲೆಂತು ಒಂದೇ ಇರಬೇಕು. ಈ ರೀತಿ ನೋಡಿ, ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ವ, ಆ ರೀತಿ ಮಾರ್ಕ್ ಮಾಡಿಕೊಂಡು ನಂತರ ಉದ್ದ ಎಷ್ಟು ಬೇಕೋ ನೀವು ಅಷ್ಟು ಉದ್ದನ ಇಟ್ಕೊಳ್ಳಿ. ನಾನು ಲೆಂತ್ ಬಂದುಬಿಟ್ಟು 41 ಇಂಚು ಇಡ್ತಾ ಇದ್ದೀನಿ. ಲೈನಿಂಗ್ ನೀವು ಇನ್ನೂ ಸ್ವಲ್ಪ ಕಡಿಮೆನೇ ಇಟ್ಕೋಬೋದು. ಲೈನಿಂಗ್ ನಾನಿಲ್ಲಿ ಒಂದು 38 ಇಂಚ್ವರೆಗೂ ಇಡ್ತಾ ಇದ್ದೀನಿ. ನೆಟ್ಟೆಡ್ ಮಾತ್ರ ನಾವು ಮೈನ್ ಕ್ಲಾತು ಮತ್ತು ಇದು ಸ್ಯಾಟಿನ್ ಲೈನಿಂಗ್ ಮತ್ತು ನೆಟ್ಟೆಡ್ ಕ್ಲಾತನ್ನು 41 ಇಂಚ್ ಇಡ್ತಾ ಇದ್ದೀನಿ. ಇದು ಕಡಿಮೆ ಇದ್ದರೂ ಕೂಡ ನಡೆಯುತ್ತೆ. ಈ ಕ್ಲಾತಲ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಬರೋದಿಲ್ಲ, ಪೀಸ್ ಜಾಯಿನ್ ಮಾಡೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ತಿತ್ತು, ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಲೆಂತನ್ನೇ ಇಡ್ತಾ ಇದ್ದೀನಿ.
ನೀವು ನಿಮ್ಮ ಮಗುಗೆ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನೋಡಿಕೊಂಡು ಇಲ್ಲಿ ಇಡಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ಶಾರ್ಟೇಜ್ ಇರೋದಕ್ಕೆ ನಾನು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಸೇಮ್ ಇದನ್ನು ಯಾವ ರೀತಿ ಕಟ್ ಮಾಡ್ತೀವೋ ಅದೇ ರೀತಿ ನಾವು ಈ ಸ್ಯಾಟಿನ್ ಲೈನಿಂಗನ್ನು ಕೂಡ ಕಟ್ ಮಾಡ್ಕೋಬೇಕು. ಸ್ಯಾಟಿನ್ ಲೈನಿಂಗು 3 ಮೀಟರ್ಸ್ ಮಾತ್ರ ಬಂದಿತ್ತು, ನಾನು ಮೀಶೋನಲ್ಲಿ ತಗೊಂಡಿದ್ದು ಈ ಕ್ಲಾತು. ಹಾಗಾಗಿ ಕಡಿಮೆ ಇರೋದ್ರಿಂದ ನಾನಿದು 4 ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ಆಗಲೇ ನಾವು 8 ಫೋಲ್ಡಲ್ಲಿ ಹಾಕಿದ್ವಲ್ಲ, ಹಾಗಾಗಿ ಅದನ್ನೇ ಒಂದು ಸಲ ಓಪನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಅಷ್ಟೇ ಬರುತ್ತೆ. ಈಗ ಲೆಂತ್ ಅನ್ನೋದು 40 ಇಂಚು ನಾನಿಲ್ಲಿ ಇಡ್ತಾಯಿದ್ದೀನಿ. 1 ಇಂಚು ಕಡಿಮೆ ಮಾಡಿ 40 ಇಂಚಿಗೆ ಇಡ್ತಾಯಿದ್ದೀನಿ. ಅಂದರೆ ಮೇನ್ ಕ್ಲಾತ್ಗಿಂತ ನೆಟ್ಟಿಗಿಂತ ಒಂಚೂರು ಕಡಿಮೆ ಇರಬೇಕು, ಹಾಗಾಗಿ 1 ಇಂಚಷ್ಟು ನಾನಿಲ್ಲಿ ಕಡಿಮೆ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಈ ರೀತಿ ರೌಂಡಾಗಿ ಮಾರ್ಕನ್ನು ಹಾಕ್ಕೊಂಡು ಈಗ ಅಷ್ಟಕ್ಕೆ ನಾವು ಮತ್ತೆ ಕಟಿಂಗನ್ನು ಮಾಡ್ಕೋಬೇಕು. ಇಲ್ಲಿ ಕೂಡ ನನಗೆ ಪೀಸ್ ಸ್ವಲ್ಪ ಜಾಯಿನ್ ಮಾಡ್ಕೋಬೇಕಾಗತ್ತೆ, ಕಾಣಿಸ್ತಿದೆ ಅಲ್ವಾ. ನಾವು ಲೆಂತ್ ಜಾಸ್ತಿ ಚಿಕ್ಕ ಮಕ್ಳಿಗಾದರೆ ಪೀಸ್ ಜಾಯಿನ್ ಮಾಡೋ ಅವಶ್ಯಕತೆ ಇರಲ್ಲ, ನಮಗೆ ಲೆಂತ್ ಅಷ್ಟೇ ಸಿಗುತ್ತೆ. ಆದರೆ ಸ್ವಲ್ಪ ಉದ್ದ ಇರೋವಂಥ ಮಕ್ಕಳಿಗೆ ಆಲ್ಮೋಸ್ಟ್ ನಾವು ಪೀಸನ್ನು ಜಾಯಿನ್ ಮಾಡೇ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಡಿಮೆ ಇರೋದಕ್ಕೆ ನಾನಿಲ್ಲಿ ಪೀಸನ್ನು ಮತ್ತೆ ಈ ರೀತಿ ಇಟ್ಕೊಂಡು ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ನು ಬಿಡಬೇಕಾಗುತ್ತೆ, ಯಾಕಂದರೆ ಪೀಸ್ಗಳನ್ನ ಜಾಯಿನ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ 1 ಇಂಚಷ್ಟು ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೆಟ್ಟನ್ನು ನಾವು ನೋಡಿ, ನಾನು ಫ್ರಂಟ್ ಪಾರ್ಟ್ಗೆ ಈ ರೀತಿ ಪ್ಲೀಟ್ಸನ್ನು ಜೋಡಿಸ್ಕೊಂಡು ಒಂದು ಸಲ ಐರನ್ ಮಾಡ್ಕೊಬಿಡ್ತೀನಿ. ಐರನ್ ಮಾಡಿಕೊಂಡ್ರೆ ತಿರ್ಗಿ ಅದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೋಬೋದು. ನೀವು ಬೇಕಂದರೆ ಪಿನ್ಸನ್ನು ಕೂಡ ಒಂದೇ ಸಲ ಈ ರೀತಿ ಇಟ್ಕೊಂಡು ಐರನ್ ಕೂಡ ಮಾಡ್ಕೊಳ್ಳಿ, ಆಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ನಾನು ನೋಡಿ, ಈ ರೀತಿ ಪ್ಲೀಟ್ಸನ್ನೆಲ್ಲ ಕೂಡ ಜೋಡಿಸ್ಕೊಂಡು ಐರನನ್ನು ಮಾಡ್ಕೊಬಿಡ್ತೀನಿ. ಐರನ್ ಮಾಡಿಕೊಂಡ್ರೆ ಅದು ಹಾಗೇ ಇದ್ದೋಗುತ್ತೆ, ಅದ್ರ ಮೇಲೆ ಮತ್ತೆ ನಾವು ಸ್ಟಿಚ್ಚನ್ನು ಮಾಡ್ಕೋಬೋದು. ಈ ರೀತಿ ಬಾಡಿ ಪಾರ್ಟ್ಗೆ ಫ್ರಂಟ್ ಪಾರ್ಟ್ಗೆ ಮಾತ್ರ ಎಷ್ಟು ಬೇಕೋ ಅಷ್ಟನ್ನೇ ಈ ರೀತಿ ಐರನ್ ಮಾಡಿಕೊಂಡು ಈಗ ಅದನ್ನು ಫಸ್ಟು ನಾನು ಸ್ಯಾಟಿನ್ ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ, ಪಾಲಿಸ್ಟರ್ ಲೈನಿಂಗನ್ನು ಅದ್ರ ಮೇಲೆ ಇಟ್ಟಿದ್ದೀನಿ. ನೀವು ಈಗ ನೆಕ್ಕನ್ನು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೀವು ಪಿನ್ಸ್ ಕೂಡ ಇಟ್ಕೊಳ್ಳಿಲ್ಲ ಅಂತಂದರೆ ಜಾರ್ ಹೋಗ್ತಾ ಇರುತ್ತೆ. ನೆಕ್ಕನ್ನು ಫಸ್ಟ್ ಈ ರೀತಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾನು ಲೈನಿಂಗನ್ನು ನೋಡಿ ಮೇನ್ ಕ್ಲಾತ್ ಮೇಲೆ ಇಟ್ಕೊಂಡಿದ್ದೀನಿ ರೈಟ್ ಸೈಡ್ಗೆ. ಈಗ ಇದನ್ನು ಟರ್ನ್ ಮಾಡಿದ್ರೆ ನಮಗೆ ಬ್ಯಾಕ್ ಸೈಡ್ಗೆ ಹೋಗುತ್ತೆ. ನೆಕ್ ಹತ್ರ ಈ ರೀತಿ ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ಕಟ್ಸ್ ಅನ್ನೋದು ಕಂಪಲ್ಸರಿ ಹಾಕಬೇಕು, ಇಲ್ಲ ಅಂತಂದರೆ ಟರ್ನ್ ಮಾಡೋವಾಗ ಫಿನಿಶಿಂಗ್ ಬರೋದಿಲ್ಲ. ಹೀಗೆ ಟರ್ನ್ ಮಾಡಿಕೊಂಡು ಈಗ ಅದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕಟ್ಸು ನೀಟಾಗಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೋಡಿ ನನಗೆ ಮತ್ತೆ ಟರ್ನ್ ಮಾಡಿ ಇನ್ನೊಂದು ಕಟ್ಟನ್ನು ಹಾಕಿದೆ ಅಲ್ವಾ, ಆ ರೀತಿ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಕಟ್ಸನ್ನು ಕಂಪಲ್ಸರಿ ಹಾಕಬೇಕು. ಈಗ ನೋಡಿ, ಮತ್ತೆ ಉಲ್ಟಾ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಹೀಗೆ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಎಲ್ಲ ಕಡೆಗೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸೇಮ್ ಮೆಥಡಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಆದರೆ ಬ್ಯಾಕ್ ಪಾರ್ಟ್ಗೆ ನಾನು ಪ್ಲೀಟ್ಸನ್ನು ಇಕ್ತಾ ಇಲ್ಲ, ಹಾಗೆಯೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಡಬಲ್ ಫೋಲ್ಡ್ ಮೇಲೆ ನೆಟ್ಟನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಫಸ್ಟು ಸುತ್ತಲೂ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ಎಡ್ಜ್ಗೇನೆ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ. ಪ್ಲೀಟ್ಸನ್ನು ನೀಟಾಗಿ ಸೆಟ್ ಮಾಡ್ಕೊಳ್ತಾ ನಾವು ಸ್ಟಿಚ್ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಅವು ಯಾವ ಕಡೆಯಿಂದ ಯಾವ ಕಡೆಗೆ ಫೋಲ್ಡ್ ಆಗಿಬಿಡುತ್ತೆ. ಅದನ್ನು ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಎಲ್ಲೂ ಕೂಡ ಕ್ಲಾತ್ ಸಿಂಕ್ ಆಗಬಾರ್ದು, ಆ ರೀತಿ ನೋಡ್ಕೊಳ್ಳಿ. ಹೀಗೆ ಸುತ್ತಲೂ ಕೂಡ ಸ್ಟಿಚ್ಚನ್ನು ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು. ಎಲ್ಲ ಕಡೆಗೂ ಕೂಡ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ವ, ಅದನ್ನೆಲ್ಲ ಕೂಡ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕು. ಲೈನಿಂಗ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೆ ಸೇಮ್ ನಾವೀಗ ಯಾವುದೇ ರೀತಿ ಸ್ಟಿಚ್ ಮಾಡಿದ್ವು ಅದೇ ರೀತಿಯೇ ನಾವು ಬ್ಯಾಕ್ ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಆದರೆ ಬ್ಯಾಕ್ ಪಾರ್ಟ್ಗೆ ನಾನು ಪ್ಲೀಟ್ಸನ್ನು ಹಿಡಿದೆ ಹಾಗೆಯೇ ಡಬಲ್ ಫೋಲ್ಡಲ್ಲಿ ನೆಟ್ಟನ್ನು ಹಾಕ್ಕೊತೀನಿ. ಬ್ಯಾಕ್ ಸೈಡ್ಗೆ ಪ್ಲೀಟ್ಸ್ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಇದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಬ್ಯಾಕ್ದು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಇದು ನಾವು ಬ್ಯಾಕ್ ಸೈಡ್ಗೆ
ಡೋರಿನ ಹಾಕೋಣ ಅಂತ ನಾನು ಜಾಸ್ತಿ ಓಪನ್ ಇಟ್ಟಿದ್ದೆ ಅಲ್ವಾ, ಅದಕ್ಕೆ ನೋಡಿ ಈ ರೀತಿ ಕ್ಲಾತ್ ತಗೊಂಡು ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ಚನ್ನ ಹಾಕ್ಕೊಂಡು ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿದ್ರೆ ಡೋರಿ ಯಾವ ರೀತಿ ನಾವು ಸ್ಟಿಚ್ ಮಾಡ್ತೀವಿ ಅಂತ ಗೊತ್ತಲ್ವ, ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಅಗಲ ಇಟ್ಕೊತಾ ಇದ್ದೀನಿ ಅಷ್ಟೇ. ಇದು ಬ್ಯಾಕ್ ಪಾರ್ಟ್ಗೋಸ್ಕರ. ಇದನ್ನು ನೋಡಿ ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ಗಳಿಗೆ ಕಟ್ ಮಾಡ್ಕೊತೀನಿ. ಈ ರೀತಿ ಫಸ್ಟ್ ಎಲ್ಲ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಪಾರ್ಟ್ಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಆ ಓಪನ್ ಇರೋ ಅಂಥ ಸೈಡ್ಗೆ ನಾನು ಇದನ್ನು ಅಟ್ಯಾಚ್ ಮಾಡ್ತೀನಿ. ಲೈನಿಂಗಿಗೆ ನೋಡಿ 1 ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊಂಡು 1 ಇಂಚಿಗೆ ಆ ಡೋರಿ ಬರೋ ಥರ ಹೊಲ್ಕೊತೀನಿ. 1 ಇಂಚು ಡಿಸ್ಟೆನ್ಸನ್ನು ಇಲ್ಲಿ ಇಟ್ಕೋಬೇಕು. ಎಲ್ಲ ಕೂಡ ಈವನ್ನಾಗಿ ಇರುತ್ತೆ. ನೀವು ಹಾಗೆ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ಈಗ ಲೈನಿಂಗ್ ಮೇಲೆಗೆ ಇವನ್ನ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಡಬಲ್ ಫೋಲ್ಡು. ಅದು ಹೋಲ್ ಥರ ಕ್ರಿಯೇಟ್ ಆಗುತ್ತಲ್ಲ, ಆ ರೀತಿ ಈಗ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ಕಾಣಿಸ್ತಿದೆ ಅಲ್ವಾ ಯಾವ ರೀತಿ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅಂತ. ಹೀಗೆ ಫಸ್ಟು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೋಬಿಡಿ. ಪ್ರತಿಯೊಂದನ್ನು ಕೂಡ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಈಗ ಇದನ್ನು ನಾವು ಮೇನ್ ಕ್ಲಾತ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇವು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಒಳಗಡೆಗೆ ಹೋಗ್ಬೇಕು, ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೆ ಫಸ್ಟೇ ನಾನು ಲೈನಿಂಗಿಗೆ ಈ ರೀತಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಮೇನ್ ಕ್ಲಾತ್ ಮೇಲೆ ಇಟ್ಕೊತಾ ಇದ್ದೀನಿ. ಸ್ಯಾಟಿನ್ ಲೈನಿಂಗು ಮತ್ತು ನೆಟ್ ಕ್ಲಾತನ್ನು ನಾನು ಆಲ್ರೆಡಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ, ಡಬಲ್ ಫೋಲ್ಡಲ್ಲಿ ಹಾಕ್ಕೊಂಡು ನೆಟ್ಟನ್ನು. ಈಗ ಇದನ್ನು ನೋಡಿ ಇವು ಕೆಳಗಡೆಗೆ ಒಳಗಡೆ ಸೈಡು ಹೋಗ್ಬೇಕು ಈ ರೀತಿ. ಹೀಗೆ ಇಟ್ಕೊಂಡು ಪಿನ್ಸ್ ಇಟ್ಕೊಳ್ಳಿ. ಅದು ಓಪನ್ ಜಾಸ್ತಿ ಬರ್ತಾ ಇರುತ್ತೆ, ನಾವು ಜಾಸ್ತಿ ಡೀಪ್ ಇಟ್ಟಿರೋದ್ರಿಂದ ಅದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಪಿನ್ಸ್ ಇಟ್ಕೊಂಡು ಈಗ ಅದ್ರ ಮೇಲೇ ನಾವು ಫಸ್ಟ್ ಸ್ಟಿಚ್ ಹಾಕಿದ್ವಲ್ಲ, ಆ ಸ್ಟಿಚ್ ಮೇಲೇ ಬರಬೇಕು, ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಆ ಡೋರೀಸು ನಾವು ಸ್ಟಿಚ್ ಮಾಡಿದ್ವಲ್ಲ, ಆ ಸ್ಟಿಚ್ ಮೇಲೇ ಬರಬೇಕು, ಇಲ್ಲ ಅಂತಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಅದ್ರ ಮೇಲೇ ನೀಟಾಗಿ ಹಾಕ್ಕೊಳ್ತಾ ಬನ್ನಿ. ಅಂದರೆ ಇಲ್ಲಿ ಕೂಡ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಬಿಟ್ಟೇ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡಿದ್ಮೇಲೆ ಇಲ್ಲಿ ಕೂಡ ನೆಕ್ ಹತ್ರ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ಆಗಲೇ ಯಾವ ರೀತಿ ಸ್ಟಿಚ್ ಮಾಡಿದ್ವು ಆ ರೀತಿ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಬೇಕು. ಕಟ್ಸ್ ಅನ್ನೋದು ಕಂಪಲ್ಸರಿ ಹಾಕ್ಕೊಳ್ಳಿ. ಈಗ ಇದನ್ನು ಉಲ್ಟಾ ಮಾಡಿಕೊಂಡ್ರೆ ನೋಡಿ ಈ ಡೋರೀಸ್ ಮಾತ್ರ ಆಚೆಗೆ ಕಾಣಿಸುತ್ತೆ, ಸ್ಟಿಚಿಂಗ್ ಮಾರ್ಜಿನ್ ನಮಗೆ ಒಳಗಡೆಗೆ ಹೋಗುತ್ತೆ. ಈಗ ಅದ್ರ ಮೇಲೇ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಕಾಣಿಸ್ತಿದೆ ಅಲ್ವಾ ಯಾವ ರೀತಿ ನಾನು ಸ್ಟಿಚ್ ಮಾಡ್ತಿದ್ದೀನಿ ಅಂತ, ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಈ ಓಪನ್ ನಾವು ಡೋರೀಸ್ ಇಟ್ಟಿರೋದು ನೋಡಿ ಆಚೆಗೆ ಈ ರೀತಿ ಕಾಣಿಸ್ಬೇಕು. ಅದರೊಳಗಡೆಗೆ ನಾವು ಮತ್ತೆ ಡೋರಿ ಕ್ಲಾತನ್ನು ಸೇರಿಸ್ಕೊಂಡು ಟ್ಯಾಗ್ ಥರ ಕಟ್ಕೊಳ್ಳೋದು. ಇದಕ್ಕೂ ಕೂಡ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡ್ರೆ ಇದು ಕೂಡ ನಮಗೆ ರೆಡಿ ಆಗುತ್ತೆ. ಬ್ಯಾಕ್ ಪಾರ್ಟು ಕೂಡ ಹೀಗೆ ಸ್ಟಿಚ್ ಮಾಡ್ಕೊಂಡು ಈಗ ನಾವು ಸುತ್ತಲೂ ಕೂಡ ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚ್ ಹಾಕ್ಕೊಂಡ್ಮೇಲೆ ನೋಡಿ ಈ ರೀತಿ ಎರಡನ್ನೂ ಸೇರಿಸ್ಕೊಂಡು ನಾವು ಶೋಲ್ಡರ್ ಹತ್ರ ಡಬಲ್ ಸ್ಟಿಚ್ ಹಾಕ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡ್ಕೊಂಡು ಆದಮೇಲೆ ನಾನು ಆಗಲೇ ಹೇಳಿದೆ ಅಲ್ವಾ ಇದಕ್ಕೆ ಸ್ಲೀವ್ಲೆಸ್ ಇಡ್ತಾ ಇದ್ದೀನಿ ಅಂತ, ಹಾಗಾಗಿ ಹಾರ್ಮೋಲ್ ಸೈಡು ನಾವು ಫಿನಿಶಿಂಗನ್ನು ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ನೆಟ್ ಕ್ಲಾತನ್ನು ತಗೊಂಡಿದ್ದೀನಿ, ಡಬಲ್ ಫೋಲ್ಡಲ್ಲಿ ಈ ರೀತಿ ತಗೊಂಡು ಈ ರೀತಿ ಅರ್ಧ ಇಂಚಷ್ಟು ಅಥವಾ 1/4 ಇಂಚು ಬಿಟ್ಟರೂ ಕೂಡ ಸಾಕು ನಮಗೆ. ಹಾರ್ಮೋಲ್ ಸೈಡು ಜಾಸ್ತಿ ಬಿಡೋ ಅವಶ್ಯಕತೆ ಏನಿಲ್ಲ. ಒಂದು 1/4 ಇಂಚಿಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಹಾಕ್ಕೊಂಡು ನಾನು ನೋಡಿ ಪ್ಲೀಟ್ಸನ್ನು ಮತ್ತೆ ಐರನ್ ಮಾಡಿಕೊಂಡು ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ.
ಬೀಡ್ಸನ್ನು ಹಾಕೋದ್ರಿಂದ ಕೂಡ ನೀಟಾಗಿ ಅವು ಕುತ್ಕೊಳ್ಳುತ್ತೆ. ಈಗ ಇದನ್ನು ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಡಬಲ್ ಫೋಲ್ಡಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವು ಎಮಿಂಗ್ ಮಾಡೋದಕ್ಕೆ ಸ್ಟಿಚ್ ಮಾಡ್ತೀವಲ್ಲ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಪೈಪಿಂಗಿಗೆ ಆದರೆ ಆಚೆಗೆ ಬರೋ ಥರ ಮಾಡ್ತೀವಿ. ಪೈಪಿಂಗ್ ಇದು ಒಳಗಡೆಗೆ ಫುಲ್ಲು ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ರೀತಿ ಎರಡೂ ಸೈಡು ಕೂಡ ಫಿನಿಶಿಂಗ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಬಾಟಮನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬಾಟಮಲ್ಲಿ ನಾನು ಆಲ್ರೆಡಿ ಪೀಸ್ಗಳನ್ನೆಲ್ಲ ಕೂಡ ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದನ್ನು ನಾನೇನು ತೋರಿಸ್ತಾ ಇಲ್ಲ, ಯಾಕಂದರೆ ತುಂಬ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸಿದ್ದೀನಿ. ಹಾಗಾಗಿ ಪೀಸ್ಗಳನ್ನ ಜಾಯಿನ್ ಮಾಡೋದು ತೋರಿಸ್ತಾ ಇಲ್ಲ. ಈಗ ಬಾಡಿ ಪಾರ್ಟ್ ನೋಡಿ ಒಂದು ಸೈಡು ನಾವು ಈ ರೀತಿ ಜಾಯಿನ್ ಮಾಡ್ಕೊಬಿಡೋಣ. ಒಂದು ಸೈಡ್ ಮಾತ್ರ ಮಾಡ್ಕೊಳ್ಳಿ, ಇನ್ನೊಂದು ಸೈಡ್ಗೆ ನಾವು ಬಾಟಮನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಸ್ಟಿಚ್ ಮಾಡ್ಕೊಳ್ಳೋಣ. ನೆಟ್ ಕ್ಲಾತನ್ನು ನಾನು ಆಗಲೇ ಕಟ್ ಮಾಡಿರಲಿಲ್ಲ ಅಲ್ವಾ. ಈಗ 41 ಇಂಚಲ್ಲಿ 36 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಫಸ್ಟ್ ಅದನ್ನು ಕಟ್ ಮಾಡ್ಕೊಬಿಡ್ತೀನಿ. 36, 38 ಆ ರೀತಿ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ, ಅಂದರೆ ಕೆಳಗಡೆ ಇನ್ನೊಂದು ಲೇಯರು ಬರೋ ಥರ, ಇನ್ನೊಂದು ಲೇಯರ್ಗೆ ಒಂದು 5-6 ಇಂಚ್ ಇರೋ ಥರ ನಾವು ಇಟ್ಕೋಬೋದು. 36 ಇಂಚು ಹೋದರೆ ಅದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚು ಹೋಗ್ಬಿಡುತ್ತೆ, ಕೆಳಗಡೆ ಇದರಲ್ಲೂ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಅದನ್ನು ನೋಡ್ಕೋಬೇಕು. ಅದನ್ನು ಬಿಟ್ಟು ನಾವು ಮತ್ತೆ 36 ಅಂತಂದರೆ ಮತ್ತೆ 5 ಇಂಚ್ವರೆಗೂ ಬೇಕಾಗುತ್ತೆ. ಎಷ್ಟುದ್ದ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಅಷ್ಟಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಆ ಕಟ್ ಮಾಡ್ಕೊಂಡಿರೋ ಪೀಸನ್ನು ನಾವು ಈ ರೀತಿ ಪ್ಲೇಟ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬಾಡಿ ಪಾರ್ಟ್ಗೆ ಆಲ್ರೆಡಿ 2 ಮೀಟರ್ ಕ್ಲಾತನ್ನು ಯೂಸ್ ಮಾಡಿದ್ದೀನಿ. 10 ಮೀಟರ್ ನೆಟ್ಟಲ್ಲಿ ಕೆಳಗಡೆ ಪಾರ್ಟ್ಗೆ ಕೆಳಗಡೆ ಈಗ ನಾವು ಕಟ್ ಮಾಡಿದ್ವಲ್ಲ ಅದನ್ನು ಬಿಟ್ಟು ಮತ್ತೆ 2 ಮೀಟರಷ್ಟು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ನಂತರ ಶೋಲ್ಡರ್ಸ್ ಹತ್ರ ಡಿಸೈನ್ ಮಾಡ್ಕೊಳ್ಳೋದಕ್ಕೆ 1 ಮೀಟರನ್ನು ತೆಗೆದಿದ್ದೀನಿ. ಅಂದರೆ ಟೋಟಲಾಗಿ 5 ಮೀಟರಷ್ಟು ತೆಗೆದು ಇನ್ನು 5 ಮೀಟರನ್ನು ಇಲ್ಲಿ ಬಾಟಮ್ಗೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಅದು ಕೆಳಗಡೆ ಕಟ್ ಮಾಡ್ಕೊಂಡಿರೋ ಕ್ಲಾತನ್ನು ತಗೊಂಡು ಅದನ್ನು ಕೂಡ ಸ್ಮಾಲ್ ಪ್ಲೇಟ್ಸ್ ಆಗಿ ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗಡೆ ನಾವು ಕಟ್ ಮಾಡ್ಕೊಂಡಿದ್ದಲ್ಲದೆ ನಾನು ಮತ್ತೆ ಎಕ್ಸ್ಟ್ರಾ 2 ಮೀಟರ್ ಇಟ್ಟಿದ್ದೀನಿ. ಅದೇ ಆದರೆ ನಮಗೆ ಸಾಕಾಗೋದಿಲ್ಲ. ಈಗ ಆ ಪೀಸ್ಗಳನ್ನೆಲ್ಲ ಕೂಡ ಒಂದಕ್ಕೊಂದು ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಜಾಯಿನ್ ಮಾಡಿಕೊಂಡು ನಂತರ ಅದನ್ನು ಎಲ್ಲ ಕೂಡ ಪ್ಲೀಟ್ಸನ್ನು ಇಟ್ಕೋಬೇಕು. ಸ್ಮಾಲ್ ಪ್ಲೀಟ್ಸ್ ಥರ ಇವನ್ನಾಗಿ ಇಟ್ಕೊಳ್ತಾ ಹೋಗಬೇಕು. ಈ ರೀತಿ ಎಲ್ಲ ಕ್ಲಾತನ್ನು ಕೂಡ ಫಸ್ಟ್ ಒಂದು ಸಲ ಸ್ಟಿಚ್ ಮಾಡಿ ಇಟ್ಕೊಬಿಟ್ಟು ನಂತರ ನಾವು ಜಾಯಿನ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಮಾಲ್ ಪ್ಲೇಟ್ಸ್ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಿ ಇಟ್ಕೋಬೇಕು. ಕಾಣಿಸ್ತಿದೆ ಅಲ್ವಾ? ನೀವು ಬೇರೆ ಟೂಲ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಪ್ಲೇಟ್ಸನ್ನು ಇಟ್ಕೊಳ್ಳೋದಕ್ಕೆ, ಇಲ್ಲ ಅಂತಂದರೆ ಕೈಯಲ್ಲೇ ಹಾಗೇ ಇಟ್ಕೋಬೋದು. ನಾನು ಹಾಗೇ ಕೈಯಲ್ಲೇ ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊತೀನಿ. ಪ್ರಾಕ್ಟೀಸ್ ಇದ್ದರೆ ನೀವು ಹಾಗೇ ಮಾಡ್ಕೋಬೋದು, ಇಲ್ಲ ಅಂತಂದರೆ ನಿಧಾನಕ್ಕೆ ಸ್ಟಿಚ್ ಮಾಡಿದ್ರೆ ನಿಮಗೂ ಕೂಡ ಬರುತ್ತೆ. ಏನಾದರೂ ಟೂಲ್ ಬೇಕಾದರೂ ಬಳಸ್ಕೋಬೋದು. ತುಂಬ ಜನ ಸ್ಕ್ರೂ ಡ್ರೈವರ್ ಆ ಥರ ಎಲ್ಲ ಯೂಸ್ ಮಾಡ್ತಾರಲ್ವ, ನೀವು ಬೇಕಾದರೆ ಆ ರೀತಿ ಯೂಸ್ ಮಾಡ್ಕೊಳ್ಳಿ. ನನಗೆ ಅದಕ್ಕಿಂತ ಕೈಯಲ್ಲೇ ಇಟ್ಕೊಳ್ಳೋದಕ್ಕೆ ಈಸಿ ಅನಿಸುತ್ತೆ, ಹಾಗಾಗಿ ನಾನು ಕೈಯಲ್ಲೇ ಇಡ್ತಾ ಹೋಗ್ತೀನಿ. ನೀವು ಟ್ರೈ ಮಾಡಿ, ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಎಲ್ಲ ಕ್ಲಾತನ್ನು ಕೂಡ ನಾವು ಈ ರೀತಿ ಸ್ಮಾಲ್ ಪ್ಲೇಟ್ಸ್ ಇಟ್ಕೊಂಡು ಫಸ್ಟು ನಾನು ಎಲ್ಲದನ್ನು ಸ್ಟಿಚ್ ಮಾಡಿ ಇಟ್ಕೊಬಿಡ್ತೀನಿ. ನೋಡಿ, ಈ ರೀತಿ ಸಣ್ಣ ಪ್ಲೇಟ್ಸ್ ಇಡಬೇಕು ಕೆಳಗಡೆದಕ್ಕೆ, ದೊಡ್ಡದಾಗಿ ಇಡಬಾರ್ದು. ಇಟ್ಕೊಂಡ್ಮೇಲೆ ನೋಡಿ, ಈಗ ಇದನ್ನು ಇಲ್ಲಿ ಕೆಳಗಡೆ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಒಂದಕ್ಕೊಂದು ಈಗ ಕೆಳಗಡೆ ಈ ರೀತಿ ಇಟ್ಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಹೀಗೆ ಇಲ್ಲಿ ಕೂಡ ನಾವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಕಂಪಲ್ಸರಿ, ಸಿಂಗಲ್ ಸ್ಟಿಚ್ ಹಾಕಿ ಬಿಡಬಾರ್ದು. ನಂತರ ಇದು ನೆಟ್ ಕ್ಲಾತ್ ಆಗಿರೋದ್ರಿಂದ ಕೆಳಗಡೆ ಮತ್ತು ನಾವು ಫಿನಿಶಿಂಗಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಎಲ್ಲ ಪೀಸುಗಳನ್ನೂ ಕೂಡ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಪೀಸುಗಳನ್ನೆಲ್ಲ ನಾನು ಆಲ್ರೆಡಿ ಸ್ಟಿಚ್ ಮಾಡಿ ಕೆಳಗಡೆ ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಸ್ಯಾಟಿನ್ ಲೈನಿಂಗು ಮತ್ತು ಪಾಲಿಸ್ಟರ್ ಲೈನಿಂಗ್ ಕಾಣಿಸ್ತಿದೆ ಅಲ್ವಾ? ಪೀಸುಗಳನ್ನ ಅಟ್ಯಾಚ್ ಮಾಡಿರೋದು. ತುಂಬ ವಿಡಿಯೋದಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಹಾಗೆ ಕೆಳಗಡೆ ಸೈಡು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. 2 ಲೈನಿಂಗುಗಳಿಗೂ ಆ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಒಂದರ ಮೇಲೆ ಒಂದನ್ನು ಈ ರೀತಿ ಹಾಕ್ಕೊಳ್ಳಿ.
ಫಸ್ಟು ಪಾಲಿಸ್ಟರ್ ಲೈನಿಂಗ್ ಹಾಕ್ಕೋಬೇಕು, ನಂತರ ಸ್ಯಾಟಿನ್ ಲೈನಿಂಗನ್ನು ಹಾಕ್ಕೋಬೇಕು. ನಂತರ ನಾವು ನೆಟ್ ಕ್ಲಾತನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದ್ರ ಮೇಲೆ ಹಾಕ್ಕೊಂಡು ಮೂರನ್ನು ಕೂಡ ಸೇರಿಸಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಮೂರನ್ನು ಅಟ್ಯಾಚ್ ಮಾಡ್ಕೊಬಿಡೋಣ. ನಿಮಗೆ ಜಾರೋಗುತ್ತೆ ಅನಿಸಿದ್ರೆ ಫಸ್ಟು ಲೈನಿಂಗ್ಗಳೆರಡನ್ನೂ ಕೂಡ ಜಾಯಿನ್ ಮಾಡ್ಕೊಳ್ಳಿ. ನಂತರ ಅದ್ರ ಮೇಲೆ ಇಟ್ಕೊಂಡು ನೆಟ್ ಕ್ಲಾತನ್ನು ಜಾಯಿನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಟ್ರೈ ಮಾಡಿ. ನೋಡಿ, ನಾನು 2 ಲೈನಿಂಗುಗಳನ್ನು ಕೂಡ ಆಲ್ರೆಡಿ ಜಾಯಿನ್ ಮಾಡಿಟ್ಟಿದ್ದೀನಿ. ಈಗ ಅದ್ರ ಮೇಲೆ ನೆಟ್ ಕ್ಲಾತನ್ನು ಜಾಯಿನ್ ಮಾಡ್ಕೊತಾ ಇದ್ದೀನಿ. ಮೂರನ್ನು ನಾವು ಒಂದೇ ಸಲ ಸ್ಟಿಚ್ ಮಾಡ್ಕೊಳ್ಳೋಕೆ ಹೋದಾಗ ಜಾರೋಗ್ತಾ ಇರುತ್ತೆ. ಹಾಗಾಗಿ ನೀವು ಈ ರೀತಿ ಕೂಡ ಟ್ರೈ ಮಾಡಿ. ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಟ್ರೈ ಮಾಡ್ಬೋದು. ಈಗ ಮೂರನ್ನು ಕೂಡ ಈ ರೀತಿ ಫಸ್ಟ್ ಒಂದು ಸಲ ಜಾಯಿನ್ ಮಾಡ್ಕೊಬಿಟ್ಟು ನಂತರ ಇದಕ್ಕೆ ಬಾಡಿ ಪಾರ್ಟನ್ನು ಇಟ್ಕೊಂಡು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಕಂಪಲ್ಸರಿ ಅರ್ಧ ಇಂಚ್ ಅನ್ನೋದು ಬಿಡಬೇಕು. ನಾವು ತೀರಾ ಕಡಿಮೆ ಇಟ್ವಿ ಅಂದರೆ ಸ್ಟಿಚಸ್ಸು ಜಾರೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅರ್ಧ ಇಂಚಷ್ಟಾದರೂ ನಾವು ಬಿಡಲೇಬೇಕು. ಈಗ ಇದನ್ನು ನೋಡಿ, ಬಾಡಿ ಪಾರ್ಟನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಎರಡು ಒಂದೇ ಉದ್ದ ಇದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡಿಕೊಂಡು ನಂತರ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಬಾಡಿ ಪಾರ್ಟ್ಗೂ ಬಾಟಮ್ಗೂ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಕಂಪಲ್ಸರಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸಿಂಗಲ್ ಹಾಕಿ ಬಿಡಬಾರ್ದು. ವೆಯ್ಟ್ ಜಾಸ್ತಿ ಆದಾಗ ಎಳಿತಾ ಇರುತ್ತೆ. ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ನಾವು ಈ ರೀತಿ ಬ್ಯೂಟಿಫುಲ್ ಆಗಿರೋಂಥ ಡಿಸೈನರ್ ಗೌನುಗಳನ್ನೆಲ್ಲ ಕೂಡ ನಾವು ಮನೆಗಳಲ್ಲೇ ಸ್ಟಿಚ್ ಮಾಡ್ಕೋಬೋದು. ನಿಧಾನಕ್ಕೆ ನಾವು ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಕೂಡ ಬೊಟಿಕ್ ಲೆವೆಲಲ್ಲಿ ಬರುತ್ತೆ. ನಮಗೂ ಕೂಡ ಸಾಧ್ಯ ಆಗುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಈಗ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಫಸ್ಟು ನಾನು ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ತಾ ಬಾಟಮ್ವರೆಗೂ ಕೂಡ ಸ್ಟಿಚ್ ಹಾಕ್ಕೊಂಡು ಹೋಗಿಬಿಡ್ತೀನಿ. ನೋಡಿ, ಈ ರೀತಿ ಫಸ್ಟು ಬಾಡಿ ಪಾರ್ಟನ್ನು ಈ ರೀತಿ ಎಡ್ಜ್ಗೆವರೆಗೂ ಸ್ಟಿಚ್ ಮಾಡಿದ್ದೀನಿ. ನಂತರ ನೆಟ್ ಕ್ಲಾತನ್ನು ಮಾತ್ರ ನಾನು ಸ್ಟಿಚ್ ಮಾಡ್ಕೊತೀನಿ. ಲೈನಿಂಗ್ಗಳನ್ನ ಅಂದರೆ ಲೈನಿಂಗಲ್ಲಿ ನೀವು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಾದರೂ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲ ಎರಡನ್ನೂ ಸಪ್ರೇಟ್ ಬೇಕಾದರೂ ಸ್ಟಿಚ್ ಮಾಡ್ಕೊಳ್ಳಿ. ಸಪ್ರೇಟಾಗಿ ಸ್ಟಿಚ್ ಮಾಡಿದ್ರೆ ನೀಟಾಗಿರುತ್ತೆ. ನಾನಿಲ್ಲಿ ಪಾಲಿಸ್ಟರ್ ಲೈನಿಂಗನ್ನು ಸೈಡಿಗೆ ಬಿಟ್ಟು ಸ್ಯಾಟಿನ್ ಮತ್ತು ನೆಟ್ಟನ್ನು ಇಲ್ಲಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಫಸ್ಟು ಇವೆರಡಕ್ಕೂ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ಇದಕ್ಕೂ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಸಿಂಗಲ್ ಸ್ಟಿಚ್ ಹಾಕಿದ್ರೆ ಫಿನಿಶಿಂಗು ಮತ್ತು ನಾವು ಅದು ಸ್ಟಿಚಸ್ ಓಪನ್ ಆಯಿತು ಅಂದರೆ ಈ ಸೆಕೆಂಡ್ ಟೈಮ್ಗೆ ಹಾಕ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇಲ್ಲಿ ಸ್ಟಿಚ್ ಮಾಡೋವಾಗೇ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಂತರ ಅವನ್ನ ನೀಟಾಗಿ ಜೋಡಿಸ್ಕೊಳ್ತಾ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡು ನಂತರ ನಾವು ಸ್ಟಿಚಿಂಗ್ ಮಾರ್ಜಿನ್ 2 ಇಂಚು ಬಿಟ್ಟಿದ್ವಲ್ಲ ಅದನ್ನು ಬಿಟ್ಟು ಲೈನಿಂಗನ್ನು ಮಾತ್ರ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಬರೋಣ. ಪಾಲಿಸ್ಟರ್ ಲೈನಿಂಗನ್ನು ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ನೀವು ಒಂದು ಸಲ ಟ್ರೈ ಮಾಡಿ, ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರುತ್ತೆ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಳಿ. ನಾನು ಒಂದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನಲ್ಲಿ ಬೀಡ್ಸ್ ಹಾಕಿದ್ದೆ ಅಲ್ವಾ, ಹಾಗಾಗಿ ಅದೊಂದು ಅಡ್ಡ ಬರ್ತಾಯಿತ್ತು. ಈಗ ನೋಡಿ, ಮೇನ್ ಕ್ಲಾತ್ನ ಒಳಗಡೆಗೆ ಬಿಟ್ಟು ಈ ಲೈನಿಂಗಿಗೆ ಮಾತ್ರ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಪಾಲಿಸ್ಟರ್ ಲೈನಿಂಗ್ ಹಾಕಿದ್ನಲ್ಲ ಅದನ್ನು ಮಾತ್ರ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೂ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇನ್ನೊಂದು ಸೈಡು ಕೂಡ ಸೇಮ್ ಅದೇ ರೀತಿ ನಾವು ಬಾಡಿ ಪಾರ್ಟಿಗೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಹಾಕ್ಕೋಬೇಕು. ಫಸ್ಟ್ ನಾವು ಎಡ್ಜಿಗೆ ಮಾತ್ರ ಸ್ಟಿಚ್ ಹಾಕಿದ್ವಲ್ಲ ಅದನ್ನು ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನಾನು ಬಾಡಿ ಹತ್ರ ಸ್ಲೀವ್ಸ್ ಟೈಪು ಡಿಸೈನ್ ಮಾಡಿರೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಕಾಣಿಸ್ತಿದೆ ಅಲ್ವಾ? ವಿಡಿಯೋ ಲೆಂತು ತುಂಬಾ ಜಾಸ್ತಿ ಆಯಿತು, ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಮಗಳಿಗೆ ಬರ್ತ್ಡೇಗೆ ಅಂತ ಈ ಡ್ರೆಸ್ಸನ್ನು ಡಿಸೈನ್ ಮಾಡಿದ್ದೆ. ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.